ಬಹಳಷ್ಟು 60 ವರ್ಷ 70 ವರ್ಷ ಮೇಲ್ಪಟ್ಟವ್ರು ಹಿರಿಯರು ಬಂದಿದ್ದೀರಾ, ಕೊಟ್ಟಿದ್ದೀರಾ. ನಮ್ಮ ನ್ಯಾಯದ ಬೇಡಿಕೆಯನ್ನು 7,500 ಪಿಂಚಣಿ ಮಾಡಬೇಕಂತ ಏನ್ ಹೋಗ್ಬಂದಿದೆ ತಮ್ಮ ಸಮಸ್ಯೆ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೇಳಿಸ್ತಾರೆ ನೋಡ್ರಿ. ಈಗಾಗಲೇ ಪ್ರತಿಭಟನಾ 9 ವರ್ಷದಿಂದ ಪ್ರತಿಭಟನಾ ಮಾಡ್ತಾ ಇದಾವೆ. ಅದಕ್ಕೆ ಕೇಂದ್ರ ಸರ್ಕಾರ ಯಾವುದೂ ಸ್ಪಂದನೆಯನ್ನ ಮಾಡಿಲ್ಲ. ಇದು ಒಂದೇದ್ದು. ಆಮೇಲೆ 78 ಲಕ್ಷ ಜನ ಈಗ ನಿವೃತ್ತ ಪಿಂಚಣಿದಾರರ ಅವ್ರ ಆಶಾದಾಯಕ ಆಗಿ ಎಷ್ಟೋ ಜನ ಸತ್ತೋದ್ರು ಕೊರೋನಾದಾಗ. ಈಗ ಆ ಪಾಪ ಪ್ರಜ್ಞೆ ಎಲ್ಲರನ್ನೂ ಕಾಡ್ತಾ ಇದೆ. ಆ ಪಾಪ ಪ್ರಜ್ಞೆದ ತಿಳುವಳಿಕೆ ಮಾಡಿಕೊಂಡ ಮಾನ್ಯ ಪ್ರಧಾನಿ ಆದವರು ಮೋದಿ ಅವರು, ಸೀತಾರಾಮನ್ ಹಣಕಾಸಿನ ಮಂತ್ರಿಯವರು, ಮಾಂಡವಿಯವರು ಲೇಬರ್, ಅದರಿಂದ ಶೋಭಾ ಕರಂದ್ಲಾಜೆ ವಿಚಾರ ಮಾಡಿ ಎಷ್ಟೋ ಮಹಾರಾಷ್ಟ್ರದ 28 ಮಂದಿ MP ಅವರು ಪ್ರತಿಭಟನೆ ಮಾಡಿದ. ಅದಕ್ಕೆ ಯಾವುದೂ ಸಕಾರಣ ಉತ್ತರ ಬಂದಿಲ್ಲ. ಅದಕ್ಕೆ ದಯವಿಟ್ಟು ಎಲ್ಲರ 78 ಲಕ್ಷದ ಪಿಂಚಣಿದಾರರ ಪರವಾಗಿಯೂ ತೀರ್ಕೊಂಡವರ ಕುಟುಂಬದ ಪರವಾಗಿಯೂ ಅವರಲ್ಲಿ ಮಾನ್ಯ ಪ್ರಧಾನಿಯವರಿಗೆ ಅಗದಿ ಕಳಕಳಿಯಿಂದ ಇದು 80-85 ವರ್ಷದವರ ಈ ಬೇಡಿಕೆ ಈಡೇರಬೇಕು ಎಂದು ಬಹಳ ಕಳಕಳಿಯಿಂದ ಅವರಲ್ಲಿ ಒತ್ತಾಯ ಮಾಡಿ ಈ ಪೂರ್ವಕವಾಗಿ ನಾನು ತಿಳಿ ಹೇಳ್ತೇನೆ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. NSC ಕರ್ನಾಟಕಕ್ಕೆ ಜಯವಾಗಲಿ, 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 ಜಯವಾಗಲಿ. ವೇದಿಕೆ ಮೇಲೆ ಆಸೀನರಾಗಿದ್ದ ನೇರವಾಗಿ ಹೇಳ್ಬಿಡಿ, ನಿಮ್ಮ ಮಾತುಗಳು ಹೇಳಿ ಅಧ್ಯಕ್ಷರೇ. ಈಗ ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಮಾತಾಡಿದ್ದಾರೆ. ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ, ಏನ್ ಬೇಕಾದ್ರೂ ಕೊಡ್ತೀವಿ ಅಂತ ಹೇಳಿ ಎಲ್ಲರೂ ಮಾತಾಡಿದ್ದಾರೆ. ನಾವು ಕೂಡ ಅದೇ ರೀತಿಯಾಗಿ ನಿಮ್ಗೆ ಏನು ಹೆಲ್ಪ್ ಬೇಕು ನಾವು ಕೊಡ್ತೀವಿ. ಒಂದನೇದು. ಎರಡನೇದು ಏನಂದ್ರೆ, ನಾವು ಈಗ ಒಂದು 10-15 ಸಲ ನಾವು ದಿಲ್ಲಿಗೆ ಹೋಗಿ ಬಂದಿವಿ. ಎಲ್ಲಾ ಇವರಿಗೆ ಸಂಸತ್ತರಿಗೆ ರೂಮಿಗೆ ಹೋಗಿ ನಾವು